Welcome to the V4 News Business Talk program, and this is Veena Naik. In this Business Talk program, we have wonderful business entrepreneurs of Mangalore here today as our business guests. Let me introduce to Mr. Umanath of Vinayak Marketing. Winsome Solar is your product. Welcome you, sir. Thank you, madam. Also, we have Mrs. Akshata Karkera Bajaj of Akshata Gems and Jewels. Welcome you, ma'am. Well, thank you. We have another wonderful guest, that is Mr. Vinayak Prabhu of DKR Trading, Architectural Hardware. Welcome you, sir. Thank you, ma'am. Mr. Umanath of Vinayak Marketing. Sir, ಏನಿದು Vinayak Marketing? ವಿನಾಯಕ ಮಾರ್ಕೆಟಿಂಗ್ ಅಂತ ಹೇಳಿದರೆ ನಮ್ಮದು ಒಂದು ಫರ್ಮದ ಹೆಸರು. ನಾವು ಇದು 1995ಅಲ್ಲಿ ನಾವೊಂದು ಫರ್ಮ್ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ ಹೆಸರು ಆಗ್ಬೋದು ಅಂತ ಹಾಗೆ ತುಂಬ ಯೋಚನೆ ನಾವು ಮಾಡುವಾಗ ಒಂದು ಆಯಿತು, ನಾವೊಂದು ಎಲ್ಲರೂ ಒಂದು ಒಳ್ಳೆ ಕೆಲಸ ಮಾಡುವಾಗ ವಿನಾಯಕನನ್ನು ಸ್ಮರಿಸ್ತಾರಂತೆ ಅಥವಾ ಒಂದು ಘನಹೋಮ ಮಾಡ್ತಾರಂತೆ. ಆ ದೃಷ್ಟಿಯಲ್ಲಿ ನಾವು ಫಸ್ಟ್ ನಾವೊಂದು ಆಯಿತು ವಿನಾಯಕನ ಹೆಸರೇ ಇಡುವ ಅಂತೇಳಿ ವಿನಾಯಕ ಮಾರ್ಕೆಟಿಂಗ್ ಅಂತ ಇಟ್ಟೆವು. ಬಟ್ ಅದು ಅದರಿಂದ ತೊಂದರೆ ಇಲ್ಲ, ನಮಗೆ ಒಳ್ಳೆಯದಾಗಿದೆ. ಏನು ಮಾಡ್ತೀರಿ ಸರ್ ನೀವು ವಿನಾಯಕ್ ಮಾರ್ಕೆಟಿಂಗ್ ಅಲ್ಲಿ? ಸರ್ ನಾವು ಸ್ಟಾರ್ಟ್ ಮಾಡಿದ್ದು 1995ಅಲ್ಲಿ. ನಾವು ಫಸ್ಟು ವಾಟರ್ ಹೀಟರ್ ಬಿಸ್ನೆಸ್ ಸ್ಟಾರ್ಟಿಂಗ್, ಗ್ಯಾಸ್ ವಾಟರ್ ಇರ್ಬೋದು. ಆನಂತರ ಒಂದೊಂದೇ ಬೇರೆ ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆವು. ಸೋಲಾರ್ ವಾಟರ್ ಹೀಟರ್ ಇರ್ಬೋದು, ಸೋಲಾರ್ ಹೀಟ್ ಪಂಪು, ಹಾಗೆಯೇ ಸೋಲಾರ್ ರೂಫ್ ಸಿಸ್ಟಮ್. ಸೊ ಇದೆಲ್ಲ ನಾವು ಸೊ ಯು ಆರ್ ಇನ್ ಟು ಸೋಲಾರ್ ಬಿಸ್ನೆಸ್ ಮೇನ್ಲಿ. ಏನು ಸರ್ ಇದು ಸೋಲಾರ್ ಅಂತ ಹೇಳಿದ್ರೆ ಮನೆಗಳಲ್ಲಿ ಬಿಸಿನೀರು ಮಾಡಲಿಕ್ಕೆ ಯೂಸ್ ಮಾಡ್ತಾರಲ್ಲ ಅಂತ ಸೋಲಾರ್ಸ್, ಅಥವಾ ಇಟ್ ಇಸ್ ಟು ಇಂಡಸ್ಟ್ರೀಸ್ ಕೂಡ ಇದೆ? ಎರಡು ಟೈಪಲ್ಲಿ ಬರ್ತದೆ ನಮ್ಮದು ಸೋಲಾರ್ ಅಂತ ಹೇಳಿದರೆ. ಎರಡು, ಒಂದು ಫೋಟೋವೋಲ್ಟಿಕ್ ಮತ್ತು ಇನ್ನೊಂದು ಥರ್ಮಲ್ ಅಂತೇಳಿ ಬರ್ತದೆ. ಸೊ ಥರ್ಮಲಲ್ಲಿ ನೋಡಿದರೆ ಈಗ ನಾವು ಮನೆಯಲ್ಲಿ ಈಗ ಬಿಸಿನೀರು ಸ್ನಾನ ಮಾಡಲಿಕ್ಕೆ ಬೇರೆ ಬೇರೆ ವಸ್ತುಗಳನ್ನ ಉಪಯೋಗ ಮಾಡ್ತಾರೆ. ಈಗ ಗ್ಯಾಸ್ ವಾಟರ್ ಹೀಟರ್ ಇರ್ಬೋದು, ಎಲೆಕ್ಟ್ರಿಕ್ ವಾಟರ್ ಹೀಟರ್ ಇರ್ಬೋದು, ಅಥವಾ ಈ ಕಟ್ಟಿಗೆ ಹಾಕಿ ಒಂದು ಗುಜರಾತಿ ಬಾಯ್ಲರ್ ಅಂತ ಮಾಡ್ತಾರೆ. ಸೊ ಈ ಥರ ಬೇರೆ ಬೇರೆ ರೀತಿಯ ವಾಟರ್ ಹೀಟರ್ ಇದೆ. ಆದರೆ ನಾವು ಸೋಲಾರ್ ವಾಟರ್ ಹೀಟರ್ ಅಂತ ಹೇಳಿದರೆ ಇದನ್ನು ನಾವು ಒಂದು ಸೂರ್ಯನ ಶಕ್ತಿಯಿಂದ ನೀರು ಬಿಸಿಯಾಗಿ ಅದರಲ್ಲಿ ನಾವು ಬಿಸಿನೀರು ಪಡೆಯುವಂಥದ್ದು. ಸೊ ಇದನ್ನು ಸೋಲಾರ್ ವಾಟರ್ ಹೀಟರ್ ಹೇಳ್ತೇವೆ. ಸೊ ಇದು ಒಂದು ಥರ್ಮಲಲ್ಲಿ ಬರ್ತದೆ, ಬರೀ ಹೀಟಿಂಗ್ ಮಾಡೋದು ಅಷ್ಟೇ ಇದರಲ್ಲಿ. ಈಗ ನಿಮ್ಮ ಮನೆಯಲ್ಲಿ ಒಂದು 4 ಜನ ಇದ್ದರೆ ಒಂದು ನಮ್ಮದು ಸೋಲಾರ್ ವಾಟರ್ ಹೀಟರ್ ಹಾಕಿದರೆ ಸೊ ಅವರಿಗೆ ಒಂದು ಫ್ರೀಯಾಗಿ ಬಿಸಿನೀರು ಸಿಗ್ತದೆ. ಈಗ ಕಂಪೇರ್ ಟು ಎಲೆಕ್ಟ್ರಿಕ್ ಗೀಸರ್ ಅಥವಾ ಬೇರೆ ಯಾವುದಕ್ಕೆ ಒಂದು ತಿಂಗಳಲ್ಲಿ ಒಂದು ಇಷ್ಟು ಅಂತ ಮೇಂಟೆನೆನ್ಸ್ ಕಾಸ್ಟ್ ಬರ್ತದೆ. ಅದನ್ನು ಕಂಪೇರ್ ಮಾಡಿದರೆ ಇದರಲ್ಲಿ ಆ ತಿಂಗಳಲ್ಲಿ ಯಾವುದೇ ಖರ್ಚು ಬರೋದಿಲ್ಲ. ಒಮ್ಮೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಆಯಿತು, ಮತ್ತು ಪ್ರತಿ ತಿಂಗಳು ನಮಗೆ ಒಂದು ಉಚಿತವಾಗಿ ಬರ್ತದೆ. ಮತ್ತು ಒಮ್ಮೆ ನಾವು ಇನ್ಸ್ಟಾಲೇಷನ್ ಮಾಡಿದರೆ ಈ ಸಿಸ್ಟಮನ್ನು ಒಂದು 10 ರಿಂದ 15 ವರ್ಷ ಅದರ ಲೈಫ್ ಬರ್ತದೆ, 15-20 ವರ್ಷ ಕೂಡ ಬರ್ತದೆ. ಈಗ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆಲ್ಲ ಅದೇ ತಲೆ ಬಿಸಿ, ಎಷ್ಟು ಕರೆಂಟ್ ಬಿಲ್ ಬರ್ತಾ ಇದೆ ಅಂತ ಹೇಳಿ. ಸೊ ನೀವು ಹೇಳೋದು ನಿಮ್ಮ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ್ರೆ ಅವರ ಕರೆಂಟ್ ಬಿಲ್ ಕೂಡ ಫ್ರೀ ಆಗಿ ಖಂಡಿತ ಆಗ್ತದೆ. ಈಗ ನಮ್ಮದು ಕಂಪೇರ್ ಟು ಎಲೆಕ್ಟ್ರಿಸಿಟಿ ವಾಟರ್ ಹೀಟರ್ ಅಥವಾ ಗ್ಯಾಸ್ ವಾಟರ್ ಹೀಟರ್ ಕಂಪೇರ್ ಮಾಡಿದರೆ ಇದರ ತಿಂಗಳ ಏನು ಮೇಂಟೆನೆನ್ಸ್ 0 ಆಗಿರ್ತದೆ. ಈಗ ಒಂದು 4 ಜನ ಇರುವ ಫ್ಯಾಮಿಲಿಯಲ್ಲಿ ಒಂದು ಎಲೆಕ್ಟ್ರಿಕ್ ಗೀಸರ್ ಹಾಕಿದರೆ ಒಂದು ಅಂದಾಜು ಒಂದು 500 ರಿಂದ 600 ಅಥವಾ 800 ರೂಪಾಯಿ ತಿಂಗಳಲ್ಲಿ ಖರ್ಚು ಬರ್ತದೆ. ಅಥವಾ ಗ್ಯಾಸ್ ವಾಟರ್ ಹೀಟರಿಗೆ ಕಂಪೇರ್ ಮಾಡಿದೊಂದು 200 ರಿಂದ 300 ರೂಪಾಯಿ ಬರ್ಬೋದು. ಹಾಗೆ ಬೇರೆ ಆ ಥರ ಅದನ್ನು ಕಂಪೇರ್ ಮಾಡಿದರೆ ಇದರಲ್ಲಿ ಯಾವುದೇ ಖರ್ಚು ಇರುವುದಿಲ್ಲ. ಸೊ ನೀವೆಲ್ಲರೂ ನೋಡಿ ಏನಿದು ವಿನ್ಸಮ್ ಸೋಲಾರ್ ಅಂತ ಹೇಳಿ ಉಮಾನಾಥ್ ಅವರು ಅಲ್ಲಿ ಸಿಗ್ತಾರೆ ನಿಮಗೆ. ಅಲ್ಲಿ ನಿಮ್ಮ ಕರೆಂಟ್ ಬಿಲ್ಲನ್ನು ಹೇಗೆ ಉಳಿತಾಯ ಮಾಡ್ಬೋದು ಸೋಲಾರ್ ಪ್ರಾಡಕ್ಟ್ಸನ್ನು ಹಾಕಿ, ಹಾಗೂ ಉಚಿತ ಕರೆಂಟ್ ಬಿಲ್ ಬರುವ ಹಾಗೆ ಕೂಡ ಅವರ ಹತ್ರ ಏನೋ ಒಂದು ತರಹದ ಮಿಷಿನರಿ ಇದೆ. ಅದು ಇನ್ನೊಂದು ಅದೇ ನಾನು ಈಗ ಥರ್ಮಲ್ದು ಹೇಳಿದೆ. ಇನ್ನೊಂದು ಫೋಟೋವೋಲ್ಟಿಕ್ ಅಂತ. ಇದರಲ್ಲಿ ಏನಂತ ಹೇಳಿದರೆ ನಾವು ಸೋಲಾರ್ ಪ್ಯಾನಲ್ ಹಾಕಿ ಪವರ್ ಜನ್ರೇಷನ್ ಮಾಡಿ ಅದನ್ನು ನಾವು ಮನೆಗೆ ಯೂಸ್ ಮಾಡಿ ಉಳಿದ ಎಕ್ಸ್ಟ್ರಾದ ಪವರನ್ನು ನಾವು ಮೆಸ್ಕಾಮಿನ ಗ್ರಿಡ್ಗೆ ಕೊಡುವಂಥದ್ದು ಅದೊಂದು ಸಿಸ್ಟಮ್ ಉಂಟು. ಎಷ್ಟು ಚೆನ್ನಾಗಿರುತ್ತಲ್ವಾ, ನಾವೇ ಕರೆಂಟ್ ಮ್ಯಾನುಫ್ಯಾಕ್ಚರ್ ಮಾಡಿ ನಾವು ಅದನ್ನು ಗ್ರಿಡ್ಗೆ ಕೊಡುವಂಥದ್ದು. ಈಗ ಅದು ಯಾವ ಥರ ಇರ್ತದಂತೆ, ಈಗ ನೋಡಿ ಒಂದು ಮನೆಯಲ್ಲಿ ಸಾಧಾರಣವಾಗಿ ಒಂದು 3 ಕಿಲೋವ್ಯಾಟ್ 5 ಕಿಲೋವ್ಯಾಟ್ ಸ್ಯಾಂಕ್ಷನ್ ಲೋಡ್ ಇರ್ತದೆ ಅವರ ಮನೆಯಲ್ಲಿ. ಅವರಿಗೆ ಒಂದು 2,000 3,000 ಅಥವಾ 5,000 ಬಿಲ್ ಬರ್ತದೆ ಅಂತ ಇಟ್ಕೊಳ್ಳಿ. ನಾವು ಏನು ಮಾಡ್ತೇವೆ ಅಂದರೆ ಎಕ್ಸಾಂಪಲ್ ಅವರಿಗೆ ಒಂದು 3 ಕಿಲೋ ಸಣ್ಣ ಮನೆಗೆ ಮಿನಿಮಮ್ 3 ಕಿಲೋವ್ಯಾಟ್ ಎಲ್ಲ ಮನೆಯಲ್ಲಿ ಇರ್ತದೆ. 3 ಕಿಲೋವ್ಯಾಟ್ ಪವರ್ ಸ್ಯಾಂಕ್ಷನ್ ಆಗಿದ್ದರೆ ಅವರ ಮನೆಗೆ ನಾವು ಹೋಗಿ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ನಾವು ಅವರ ಏನು ಮಾಡ್ತೇವೆ ಅಂದರೆ ಪ್ಯಾನಲ್ದು ಲೆಕ್ಕ ಹಾಕಿ ಒಂದು 5 ಪ್ಯಾನಲ್ ಹಾಕ್ತೇವೆ 3 ಕಿಲೋವ್ಯಾಟಿಗೆ. ಮತ್ತು ಅದಕ್ಕೆ ಒಂದು ಇನ್ವರ್ಟರ್ ಹಾಕ್ತೇವೆ. ಅದನ್ನು ಮೆಸ್ಕಾಮಿನ ಗ್ರಿಡ್ಗೆ ಟೈ ಅಪ್ ಮಾಡಿ ಕೊಡ್ತೇವೆ. ಸೊ ಇದರಿಂದ ಏನಾಗ್ತದೆ ಅವರಿಗೆ ತಿಂಗಳಲ್ಲಿ ಒಂದು
3 ಕಿಲೋವ್ಯಾಟ್ ಹಾಕಿದವರಿಗೆ 300ರಿಂದ 350 ಯೂನಿಟ್ ಜನರೇಷನ್ ಆಗ್ತದೆ. ಓಕೆ ಸೊ ಕೆಲವರು ಏನು ಮಾಡ್ತಾರೆ, 200 250 ಯೂನಿಟ್ ಯೂಸ್ ಮಾಡ್ತಾರೆ. ಉಳಿದಂಥ ಒಂದು 100 ಯೂನಿಟ್ ಎಕ್ಸ್ಟ್ರಾ ಎಕ್ಸ್ಪೋರ್ಟ್ ಆಗ್ತದೆ. ಓಕೆ ಆಗ ಅವರ ಬಿಲ್ ಏನಾಗ್ತದೆ, ಝೀರೋ ಆಗ್ತದೆ. ಅವರಿಗೆ ಒಂದು 2,500 3,000 ಬಿಲ್ ಬರೆದಿದ್ರೆ ಅದು ಝೀರೋ ಆಗ್ತದೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಈ ಒಂದು ಸಣ್ಣ ಅಂದರೆ 3 ಕಿಲೋವ್ಯಾಟ್ 5 ಕಿಲೋವ್ಯಾಟ್ ಎಲ್ಲ ಯಾರು ಹಾಕ್ತಾರೆ ಅವರಿಗೆ ಒಂದು ಸಬ್ಸಿಡಿ ಕೊಡ್ತಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ 78,000. ಈಗ ನಮ್ಮ ಈ ಒಂದು ಕಾಸ್ಟಿಗೆ ಒಂದು ಅಂದಾಜು ಒಂದು 2 ಲಕ್ಷ ಚಿಲ್ಲರೆ ಆದರೆ ಅದರಲ್ಲಿ ಒಂದು 72,000 ರೂಪಾಯಿ ಸಬ್ಸಿಡಿ ಬರ್ತದೆ. ಓಕೆ ಅವರ ಇನ್ವೆಸ್ಟ್ಮೆಂಟ್ 1.5 ಲಕ್ಷ ಒಳಗಡೆ ಆಗ್ತದೆ. ಸೊ ಒಂದು 2,500 ಇನ್ವೆಸ್ಟ್ ಅದೊಂದು ತಿಂಗಳಿಗೆ ಉಳಿತಾಯ ಆಗ್ತದೆ. ಅವರು ಹಾಕಿದಂಥ ಬಂಡವಾಳ ಒಂದು 4ರಿಂದ 5 ವರ್ಷ ಒಳಗಡೆ ಕ್ಲಿಯರ್ ಆಗ್ತದೆ. ಮತ್ತೆ ಆ ಅಗ್ರಿಮೆಂಟ್ ಮೆಸ್ಕಾಮಿಂದ ನಾವು ಒಂದು ಅಗ್ರಿಮೆಂಟ್ ಇಡ್ತೀವಿ ಇದಕ್ಕೆ, ಈ ಸಿಸ್ಟಮ್ಗೆ 25 ವರ್ಷದ ಒಂದು ಅಗ್ರಿಮೆಂಟ್ ಉಂಟು. ಅವರಿಗೆ ಮತ್ತೊಂದು 25 ವರ್ಷ ಯಾವುದೇ ಬಿಲ್ ಕಟ್ಟಲಿಕ್ಕೆ ಇರುವುದಿಲ್ಲ, ಫ್ರೀ ಅಗ್ರಿಮೆಂಟ್ ಎಲ್ಲ ನೀವೇ ಮಾಡಿ ಎಲ್ಲ ವರ್ಕರ್. ಈಗ ನಾವು ಕಸ್ಟಮರ್ ಒಂದು ಓಕೆ ಅಂತ ಹೇಳಿದ್ರೆ ನಾವು ಈ ಥರದೊಂದು ಮಾಡ್ತೇವೆ ಅಂತ ಹೇಳಿದ್ರೆ ಎಲ್ಲ ಟೋಟಲ್ ವರ್ಕ್ ಅಂದರೆ ಏನು ಇನ್ಸ್ಟಲೇಷನ್ ಅದರ ಸರ್ವಿಸ್ ಮತ್ತು ಮೆಸ್ಕಾಮ್ ವರ್ಕ್ ಸಬ್ಸಿಡಿ ವರ್ಕ್ ಎಲ್ಲ ನಾವು ಮಾಡಿ ಕೊಡ್ತೇವೆ. ನಮ್ಮಲ್ಲಿ ಒಂದು ಟೀಮ್ ಇದೆ, ನಾವೇ ಮಾಡೋದು. ಸೊ ನೀವು ಹೇಳುದು ಅಂತ ಹೇಳಿದ್ರೆ ವಿನ್ಸಾಮ್ ಸೋಲಾರ್ ಥ್ರೂ ಒಂದು ನಾವು ಸೋಲಾರ್ ಸಿಸ್ಟಮ್ ನಾವು ಹಾಕಿರೋದ್ರಿಂದ ನಮಗೆ ಕರೆಂಟ್ ಉಳಿತಾಯ ಆಗತ್ತೆ. ಇನ್ನೊಂದು ನಾವು ಕರೆಂಟ್ ಮ್ಯಾನುಫ್ಯಾಕ್ಚರ್ ಮಾಡಿ ನಾವು ಕೊಡುವಂಥದ್ದು. ಇನ್ನೊಂದು ನಮಗೆ ಗವರ್ಮೆಂಟ್ ಇಂದ ಸಬ್ಸಿಡಿ ಬರುವಂಥದ್ದು. ಸೊ ಈ 3 ಲಾಭಗಳನ್ನು ಕೂಡ ನಾವು ಪಡಿಬಹುದು. ಹೌದು, ಈಗ ಹೆಚ್ಚಿನ ಅವರು ಅದನ್ನು ಈಗ ಮಾಡ್ತಿದ್ದಾರೆ. ಈಗ ಎಕ್ಸಾಂಪಲ್ ಹೇಳಿದ್ರೆ ಇದೆ, ನಮ್ಮ V4 ನ್ಯೂಸ್ ಚಾನಲ್ ಇದಕ್ಕೆ ನಾವು ಹಾಕಿದ್ದೇವೆ. ಈಗ ಅವರಿಗೆ ತಿಂಗಳಲ್ಲಿ ಒಂದು 15,000 ತನಕ ಈಗ ಸೇವಿಂಗ್ಸ್ ಆಗ್ತಾ ಉಂಟು. 15ರಿಂದ 19,000 ತನಕ ಸೇವಿಂಗ್ಸ್ ಆಗ್ತಾ ಉಂಟು. ಸೊ ಇದೇ ಒಂದು ಬೆನಿಫಿಟ್. ಅವರು ಎಷ್ಟು ಯೂಸ್ ಮಾಡ್ತಾರೆ ಉಳಿದದನ್ನು ಎಕ್ಸ್ಟ್ರಾ ಮೆಸ್ಕಾಮ್ ಕೊಡ್ತಾರೆ. ಆ ಮೆಸ್ಕಾಮ್ನವರು ಒಂದು ಸಣ್ಣ ಅಮೌಂಟ್ ಅವರಿಗೆ ರಿಟರ್ನ್ ಕೊಡ್ತಾರೆ. ನಾವು ಆ ಲಿಮಿಟಿಗಿಂತ ಕಮ್ಮಿ ಯೂಸ್ ಆದರೆ, ಜಾಸ್ತಿ ಯೂಸ್ ಆದರೆ ಆ ಲಿಮಿಟ್ ಏನು ಡಿಫರೆನ್ಸ್ ಉಂಟು ಅದು ಅವರು ಪೇ ಮಾಡಲಿಕ್ಕೆ ಬರ್ತದೆ. ಓಕೆ, ಥ್ಯಾಂಕ್ ಯು ಸರ್. ಈಗ ನಾವು ನಮ್ಮ ಇನ್ನೊಂದು ಗೆಸ್ಟ್ ಅನ್ನು ನೋಡುವ. ಅದು ಅಕ್ಷತಾ ಕರ್ಕೇರ ಬಜಾಜ್ ಅಂತ ಅವರು ಜೆಮ್ಸ್ ಅಂಡ್ ಜ್ಯುವೆಲರೀಸ್ ಅಲ್ವಾ? ಅಕ್ಷತಾ ಜೆಮ್ಸ್ ಅಂಡ್ ಜ್ಯುವೆಲರೀಸ್ ಅಂತ ಹೇಳಿ ಅವರು ಫೇಮಸ್ ಆಗಿದ್ದಾರೆ ಮಂಗಳೂರಿನಲ್ಲಿ. ಸೊ ಹೇಗೆ ಮೇಡಮ್, ಏನ್ ಮಾಡ್ತಾ ಇದ್ರಿ ನೀವು, ಹೇಗೆ ಈ ಬಿಸ್ನೆಸ್ಸಿಗೆ ಬಂದ್ರಿ? We started in 2005 in the category of customized jewelry designing and manufacturing. So whatever budget you give us, according to your body type, your physical structure, we design the jewelry and then we manufacture it in-house in gold and diamonds and gemstones, whatever you want. And we have all kinds of diamonds, gemstones in our shop where you can choose it, whichever you want to stud, you can choose it and you can. Where is this Akshata Gems and Jewelry? It's at State Bank, ma'am. It's at State Bank, Hampankatta. Yeah, it's there. And since how long you're there at? It's been 19 years now. And now since 2019 we have started our wholesale division of gemstones and astrological gemstones and Rudraksha, and we also have started a first laboratory of Mangalore and Udupi which deals in testing of gemstones and diamond jewelry and Rudraksh. Akshata not only manufactures gems and jewels, they also see your body type while manufacturing. Your body type, your skin color, and astrologically whether the gems match you or not. There are 2 categories, ma'am. One, you use it for jewelry. One, you use it for astrology. So if you're coming for astrology, you'll have to give us your date of birth, time of birth and place of birth, and we consult our astrologers. We have a team. We give you the best stones. And it's not like many people come to us saying that we've worn stones and it doesn't work for us, it's no use. But we give you a guarantee if it is checked in the proper way. Gemstones do give you results immediately. Okay. Yes. So ಈ gemstones ಅಂತ ಹೇಳುವಂತದ್ದು ಸುಮ್ಮನೆ ನೀವು ಹಾಕೊಂಡ್ರೆ ಅದು ಅಷ್ಟು ನಿಮಗೆ ಕೆಲವೊಮ್ಮೆ ಹಿಡಿತದೆ, ಕೆಲವೊಮ್ಮೆ ಹಿಡಿಯುವುದಿಲ್ಲ. So whereas if you take their opinion and find out from their astrologer, they have the wholesome thing in you, right? They will find out and then suggest you what is better for you and then manufacture the same. And like you're wearing, ma'am, you're wearing a beautiful ruby necklace. See that nowadays the gold rate is going high like anything. Now when you can't afford gold because it's, you know, the rates are come to 10,000 rupees per gram. So at that time when you go for small parties or an engagement, you can, instead of gold, you can go for emerald
or rubies. Okay. And there are many types of, we have around 3,000 varieties in our office. You can come there, see and select it. So we can go with the Gen Z. They are, you know, Yes. they don't have much interest in gold, but they are interested into many other things. Yes. So I think they are. They, as well as many people, we have a range. Our oldest client is around 84, and so That's she, great. yes, we have a wide range of age group, you Yes. know, who come and design with us. And once you design with us, you don't like to go anywhere else. Yeah, because Madam it's Akshata is customized. telling that not only Gen Z, no, whatever age group it is, they have a right thing for right people. Yes. You don't have to compromise on design, because what you do is when you go to a shop, whatever designs they have, you have to select up within Yes, that. yeah. But here we see, ma'am, there are certain things which we just ignore. Like for example, every person's earlobe is different. Different, yes. So according to the earlobe, if you don't wear, you see many people wearing big earrings and it just comes off Correct, the ear. correct. So if you wear it according to your earlobe also and your face structure, you look much better. Yes. So the same budget, you can wear a customized earring for yourself. So she, Akshata madam has a customized jewelries, and everything doesn't look good on us, but they can make everything good look on you Right. by their customization, right? Right, ma'am. Yeah. Thank you, ma'am. Thank you. Let us move to our another guest today in our business talk, and that is Mr. Vinayak Prabhu. Welcome, sir. Mr. Vinayak Prabhu is into DKR trading. Let me know, sir, what is it and from when you are into this? Since 2013, we are into the business of architectural hardware, which we distribute and sell it through our, to the dealers and through to the direct customers like builders. Okay. So, what is architectural hardware? Uh-huh. Whatever you touch and feel as you come to your house, Uh-huh. you feel very nice when you are going to have a nice door handle, door lock, and electronic locks, and all those things. You feel very happy when you come home. It is believed that Lakshmi will be in your house if you have got beautiful decorations done. Okay. The main decoration is the architectural hardware. Yes. So since 2013 we are doing it, and the name of DKR Trading is very simple. It is our Kuladevata, whom we call Devaki Krishnan Ravalnath. So DKR Trading comes from that particular name. Okay. And since 2013, I'm very happy to announce that most of the builders in Mangalore have been very having a lot of confidence on us, Yeah. and they have been using our products, and we are growing. Currently, we are looking into Dakshina Kannada, Udupi, Coorg, and Shimoga. The confidence level went so high that recently we started selling hotel and resort locks in the name of Callisto. That also has given us a lot of business opportunities, because hotel locks and resorts locks are growing like in a big way, because tourism is one thing which everyone loves to go. So more opportunities. Yes. So this is how it has been the journey since 2013. Oh, that's great to know you, sir. You mean to say you not only welcome Lakshmi, and also the Lakshmi of the house is also happy. Yeah, that's true. Okay. Where is it situated? See, we have having our office at Bansasal Circle. Through it is an office and logistics center basically, and we support all the customers through direct contacts to them, or our builders, or our dealers. So we go there, we supply to them. Okay. So anyone needs your service, they can just give you a call, and the rest of thing is, you know, It happens by placed. itself. Yeah. And it is a very famous brand. So brand also carries a lot of weightage. The brand is Yale, YALE, or the people call it as Yale, and is a very famous brand with the headquarters being in Sweden, and it has been a nice journey till now. So you mean to say if someone wants to go for the Yale brand, hope I have pronounced it right? It is Yale, YALE. Yale, yeah, Yale brand. They can directly contact Mr. Vinayak. They can contact me or Yeah. any of my dealers. And I heard the contact is becoming more easy now, because all of you are into some BNI chapter, and the BNI chapter is coming up with the BNI Expo, and the contact becomes easy there. You can actually come to our stalls. Okay. Yes. You can experience what the product is like, Yeah. how convenient it is. There are certain locks which just your facial scan, it opens for you. Okay. So certain very interesting things is going to be there. What is this BNI, sir? BNI is an
international organization called as Business Network International. It is been around the world in more than about 79 countries. And in India also we are growing a big number. Currently all over India we are having around 80,000 members. And in Mangalore we have got 6 chapters, and in each of the chapters there are about approximately 60 members. And we do the networking, and through which everyone benefits. I heard about Big Brand Expo that's coming shortly at this TMFI International Convention Center. ಏನು ಸರ್ ಅದು ಏನದು ಅಲ್ಲಿ ಏನಾಗ್ತಾ ಇದೆ? BNI ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ 2025 ಅದೇ ಬರ್ತಾ ಇದೆ. ಇದೊಂದು ನಮ್ಮ BNI ಮೆಂಬರ್ಸ್ಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಯಾಕಂದರೆ BNI ಮೆಂಬರ್ಸ್ ಅಂತ ಹೇಳಿದರೆ ಮಂಗಳೂರಲ್ಲಿ ಏನೋ ಒಂದು BNI ಅಂತ ಹೇಳಿ ಒಂದು ಟೀಮ್, ಒಂದೇ ಟೀಮ್ ಇರೋದಾ ಸರ್? ಇಲ್ಲ, ಅದೇ ಅವ್ರು ಸರ್ ಹೇಳಿದ್ರಲ್ಲ, ಒಂದು 5-6 ಚಾಪ್ಟರ್ ಉಂಟು. ಈಗ ನಾವು ಉಡುಪಿಗೆ ಕೂಡ ಎಕ್ಸ್ಟೆನ್ಷನ್ ಆಗಿದೆ, ಉಡುಪಿಯಲ್ಲಿ 1-2 ಚಾಪ್ಟರ್ ಆಗಿದೆ. ಅವರೆಲ್ಲರೂ ಇಲ್ಲಿ ಬರ್ತಾರೆ. ಅದೇ BNI ಎಕ್ಸ್ಪೋ ಅಂತ ಹೇಳಿದ್ರೆ ಎಲ್ಲರೂ ನಿರೀಕ್ಷೆ ಮಾಡ್ತೇವೆ ಯಾವಾಗ ಬರ್ತದೆ ಅಂತ ಹೇಳಿ. ಅಂದರೆ ಅದೇನಂದ್ರೆ BNI ಮೆಂಬರ್ಸಿಗೆ ಒಂದು ಟಾನಿಕ್ ಸಿಕ್ಕಿದಾಗೆ. ಯಾಕೆಂದರೆ ಇಲ್ಲಿ ನಾವು ಎಲ್ಲ ಪ್ರಾಡಕ್ಟನ್ನು ನಾವು ಎಲ್ಲ ಮೀಟಿಂಗಲ್ಲಿ ಅಥವಾ ನಮ್ಮ ಟ್ರೈನಿಂಗಲ್ಲಿ ಬೇರೆ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇವೆ, ನಮ್ದು ಈ ಥರ ಪ್ರಾಡಕ್ಟ್ ಉಂಟು, ಈ ಥರ ಉಂಟು ಅಂತ. ಬಟ್ ಅಲ್ಲಿ ಹೋಗಿ ಟಚ್ ಮಾಡಿ ಫೀಲ್ ಸಿಗುವಂಥದ್ದು ಇಲ್ಲ ಅಲ್ಲಿ, ಬರೀ ನಮ್ಮ ಪ್ರೆಸೆಂಟೇಷನ್ ಮಾತ್ರ ಕೊಡ್ತೇವೆ. ಸೊ ಇಲ್ಲಿ ಒಂದು ಅವಕಾಶ ಏನಂತ ಹೇಳಿದ್ರೆ, ಸ್ಟಾಲ್ ಹಾಕಿದಾಗ ಅವರ ಪ್ರಾಡಕ್ಟ್ ಇರ್ಬೋದು, ಸರ್ವಿಸ್ ಇರ್ಬೋದು, ಅಥವಾ ಬೇರೆ ಏನಾದರೂ ಅದು ವಸ್ತುಗಳಿದ್ದರೆ ಅದನ್ನಲ್ಲಿ ಡೈರೆಕ್ಟ್ ಅಲ್ಲಿ ನಾವು ಪ್ರೆಸೆಂಟೇಷನ್ ಮಾಡ್ಬೋದು, ಅದರ ಬಗ್ಗೆ ಫ್ಯೂಚರ್ಸ್ ಬಗ್ಗೆ ಹೇಳ್ಬೋದು. ಸೊ ಇನ್ನೊಂದು ನಮ್ಮ ಯಾವುದು ಬೇರೆ ಮೆಂಬರ್ಸಿಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಅಲ್ಲಿ ತುಂಬ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾಲೆಜ್ ಸಿಗ್ತದೆ. ಸೊ ನಮಗೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ಈಸಿ ಆಗ್ತದೆ. ಸೊ ನಮಗೆ ಈಸಿಯಾಗಿ ರೆಫರಲ್ ಕೂಡ ಸಿಗ್ತದೆ. ಮತ್ತೆ ತುಂಬಾ ಎಂಟರ್ಪ್ರೈನರ್ಸ್ ಒಂದೇ ಕಡೆ ಸಿಗ್ತಾರೆ. ನಿಮ್ಗೆ ಏನ್ ಬೇಕು ಮನೆಗ, ಅಥವಾ ನಿಮ್ಗೆ ಜುವೆಲ್ರಿಯಾ ಅಥವಾ ಸೋಲಾರ್, ಹಾಗೆ ಹಲವಾರು ಬಿಸ್ನೆಸ್ಗಳು ಒಂದೇ ಕಡೆ ಸೇರ್ತಾ ಇದೆ. ಖಂಡಿತ. When is it, Akshata ma'am? It is starting on 10th of October and it is till 12th of October, and it's the only platform where the public of Mangalore and Udupi can see a number of 120 stalls and 120 businessmen all over Mangalore and Udupi are participating, and you can feel the product, you can see the service, and it's a very good opportunity for the buyers of Mangalore. It's exciting for me also. So you're saying this 2025, October 10, 11 and 12 we can have a look at BNI Expo at TMFI Convention Center. Yes. Okay. ಇದು BNI Expo ಅಂತ ಹೇಳಿದ್ರಿ ನೀವು, ಅದು ಹೇಗೆ ಸ್ಪಾನ್ಸರ್ಶಿಪ್ ಅಲ್ಲಿ ನಡೀತಾ ಉಂಟಾ, or people have to pay and come in? How is it, sir? It's free. It's free for the public. Oh, so anyone at any time can just be there. Yes. And it is from 9 to 9. I have heard that it is from 9 to 9. Yes, okay, yes. That's nice. And ಹೇಗೆ ಸರ್, ನೀವೇನೋ ಸ್ಪಾನ್ಸರ್ ಅಂತ ನಾವು ಕೇಳಿದ್ದೇವೆ. ಖಂಡಿತ. ಈಗ ನಾನು BNIಗೆ ಸೇರಿ 7 years ಆಯಿತು. BNI ಇಂದ ನಮಗೆ ತುಂಬ ರೆಫರಲ್ ಬಂದಿದೆ, ಮತ್ತು ನಾವು ಕೂಡ ಬೇರೆಯವರಿಗೆ ರೆಫರಲ್ ಕೊಟ್ಟಿದ್ದೇವೆ, ಬಿಸ್ನೆಸ್ ಬಂದಿದೆ. ಸೊ ಈ ಎಕ್ಸ್ಪೋ ಅಂತ ಹೇಳಿದ್ರೆ ಕಳೆದ 4 ವರ್ಷದಿಂದ ಮಾಡ್ತಿದ್ದಾರೆ. ಸೊ ನಾನು ಫಸ್ಟ್ ವರ್ಷ ಹಾಕಿದ ವರ್ಷ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿದೆ, ನನಗೆ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಆ ಒಂದು ಇದನ್ನು ಇಟ್ಕೊಂಡು 2ನೇ ವರ್ಷ ಮಾಡಿದೆ, 2ನೇ ವರ್ಷ ಕೂಡ ರೆಸ್ಪಾನ್ಸ್ ಬಂದಿದೆ. ಹಾಗೆ 3ನೇ ವರ್ಷ ಮಾಡಿದೆ, ಅಲ್ಲಿ ಕೂಡ ನಮಗೆ ರೆಸ್ಪಾನ್ಸ್ ಬಂದಿದೆ. ಹಾಗೆ ಈ ವರ್ಷ ನಾನು ಒಂದು ಸ್ಪಾನ್ಸರ್ಶಿಪ್ ಸಿಕ್ಕಿದ್ರೆ ಟ್ರೈ ಮಾಡುವ ಅಂತ ಮಾಡಿದೆ. ಅದು ನಾನು ಎಣಿಸ್ಲಿಲ್ಲ, ಅದೊಂದು ನಮ್ದು ಏನೊಂದು ಟೈಮ್ ಅಲ್ಲಿ ಆ ಫಿಂಗರ್ ಪ್ರಿಂಟ್ ಇತ್ತು, ಅದನ್ನು ಹಾಕಿದೆ. ಮತ್ತೆ ನನಗೆ ಗೊತ್ತಿಲ್ಲ, ಒಂದು 1 hour ನಂತರ ನಮ್ಮ ಚೇರ್ಮನ್ ಮೋಹನ್ ರಾಜ್ ಅವರು ಫೋನ್ ಮಾಡಿ ನೀವು ಸೆಲೆಕ್ಟ್ ಆಗಿದ್ದೀರಿ ಅಂತ ಹೇಳಿದ್ರು. ಖುಷಿ ಆಯ್ತು. So we have Mr. Umanath from Vinayaka Marketing. He is the gold sponsor of this BNI Expo program. Correct. That's great, sir. And also I heard Akshata ma'am and Vinayak sir are the co-sponsors. Yes. That's nice. That's right. Yeah. May I know your stalls? Which stall? See, we actually, being a silver sponsor is also a very happy thing. Okay. It's a gratitude from our side to BNI. Okay. That BNI has given us so much in our journey as a member of BNI. Okay. So it is a gratitude for that. And also an opportunity to show our products in a right way to the public of Mangalore, because Mangalore public, they do not get an opportunity to see such kind of an expo. So many of the people will be actually waiting for the expo to happen. So currently I am having the stall of
14 and 15. 14 and 15. Yeah. So we welcome all the members, all the people of Mangalore to come and experience the new products which are being going to be showcased in this expo. There are approximately 120 stalls. That means you are going to have at least about 90 entrepreneurs, because some of them will be having 2 stalls each. So about 90 entrepreneurs will be putting up their products in this expo. So it's a nice opportunity for everyone, because seeing is believing, and seeing is one which makes you more knowledgeable about the product and the need for that product in your house. And also it is like jo dikhta hai wo Bikhta hai. Yeah. So you're in the ground floor and the first floor. There how are is it, sir? two floors. One is the biggest floor, that is in the top floor. There about 60 entrepreneurs will be putting up their stalls. And similarly in the ground floor, there is another 60. So there are 2 floors which will be, because the number of stalls are going to be 120. ಸೊ ವಿಸಿಟ್ ಮಾಡುವವರು 2 ಫ್ಲೋರ್ ಇದೆ, ಅದನ್ನ ಎಂತ ನೆನಪಿಡಿ. ಹಾಗೂ we can meet Mr. Vinayak sir at 14 and 15 stall number. Yeah. So, and what about you, madam? I'm in the first floor itself, and my stall number is A3 and A4. And I would like to even tell you that there is a food court as well. So people who come there, who are tired, they can go into the food court. And the best part is, if you are making a house, you have all kinds of things which is regarding the industry of building and building. Like sir is into architectural hardware, somebody is into tiles, somebody is into, there are many things. If you are having a wedding, you have person from the sari, person who is selling jewelry. So everything is covered in this expo. So business from A to Z ellaru nimge illi siktare. TMFI Convention Center, Big Brand Expo of BNI. ಮತ್ತೆ ನಿಮ್ಮ ಸ್ಟಾಲ್ ನಂಬರ್ ಯಾವುದು ಮೇಡಮ್? A3 and A4. A3 ಮತ್ತು A4 ಸ್ಟಾಲ್ ನಲ್ಲಿ ನಿಮಗೆ ಅಕ್ಷತಾ ಜೆಮ್ಸ್ ಅಂಡ್ ಜುವೆಲ್ಸ್ ಇದನ್ನ ನೋಡ್ಲಿಕ್ಕೆ ಸಿಗ್ತದೆ. ಸರ್ ನಿಮ್ಮ ಸ್ಟಾಲ್ ನಂಬರ್? ನಮ್ಮದು ಮೈನ್ ಸ್ಪಾನ್ಸರ್ ಆದ್ರಿಂದ ನಮಗೆ ಒಂದು ಅವರೇ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ 29 and 30 ಅಂತ. ಅಂದರೆ ಫ್ರಂಟ್ ಅಲ್ಲಿ ಬರುವಾಗಲೇ ಸ್ವಲ್ಪ 2 ಸ್ಟಾಲ್ ಸಿಗ್ತಾ ಉಂಟು. ಸೊ ಫ್ರಂಟ್ ಅಲ್ಲಿ ನೀವು ವೆಲ್ಕಮ್ ಮಾಡ್ತಾ ಇರ್ತೀರಾ ಎಲ್ಲರನ್ನ. ಸ್ಟಾಲ್ ನಂಬರ್ 29-30. ಈ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋದೊಂದು ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ಇದು ತುಂಬಾ ಇದುಂಟು. ಯಾಕೆಂದರೆ ನಮ್ಮದು ಒಂದು ಕಸ್ಟಮರ್ ಲೆವೆಲಲ್ಲಿ ನೋಡೋದಾದರೆ, ಈಗ ಒಬ್ಬರು ಒಂದು ಮನೆ ಕಟ್ತಾರೆ ಅಂತ ಇಟ್ಕೊಳ್ಳಿ. ಸೊ ಅವರಿಗೆ ತುಂಬ ರಿಕ್ವೈರ್ಮೆಂಟ್ ಇರ್ತದೆ, ಸಿಮೆಂಟ್ ಇರ್ಬೋದು, ಸ್ಟೀಲ್, ಪೇಂಟ್ ಅಥವಾ ಹಾರ್ಡ್ವೇರ್ ಐಟಮ್. ಸೊ ಬೇರೆ ಬೇರೆ ಏನು ಮಾಡ್ತಾರೆ ಅಂತ ಹೇಳಿದರೆ ಸಾಮಾನ್ಯವಾಗಿ ಎಲ್ಲ ಹುಡ್ಕೊಂಡು ಹೋಗ್ತಾರೆ. ಸೊ ಅದರಲ್ಲಿ ಅವರಿಗೆ ಗೊತ್ತಿರೋದಿಲ್ಲ ಆ ಸಪ್ಲೈಯರ್ಸ್ ಜೆನ್ವಿನ್ ಅಥವಾ ಹೇಗಿರ್ತಾರೆ ಗೊತ್ತಿರೋದಿಲ್ಲ. ಸೊ ಒಂಥರ ಒಂದು ಇದರಲ್ಲಿ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇಲ್ಲಿ ಏನಾಗ್ತಂದ್ರೆ, ಈ ಒಂದು ಎಕ್ಸಿಬಿಷನ್ಗೆ ಬಂದರೆ ನಿಮಗೆ ಇಲ್ಲಿ ಒಂದು ಟ್ರಸ್ಟೆಡ್ ಮೆಂಬರ್ಸ್, ಅಂದರೆ BNI ಮೆಂಬರ್ಸ್ ಅಂದರೆ ಎಲ್ಲ ಒಬ್ಬರಿಗೆ ಗೊತ್ತಿರುವವರು, ಎಲ್ಲ ರೀತಿಯ ಐಟಮ್ ಇಲ್ಲಿ ಸಿಗ್ತದೆ. ಈಗ ಬಿಲ್ಡಿಂಗಿಗೆ ಸಂಬಂಧಪಟ್ಟ ಇದಕ್ಕೆ ನೋಡಿದರೆ ಎಲ್ಲ ಐಟಮ್, ಏನು ರಿಯಲ್ ಎಸ್ಟೇಟ್ ಅಥವಾ ರಿಯಲ್ಟರ್ ಇಂದ ಹಿಡಿದು ಬಿಲ್ಡಿಂಗಿಗೆ ಏನು ಸಿಮೆಂಟ್, ಸ್ಟೀಲ್ ಬೇಕು, ಎಲ್ಲ ಐಟಮ್ ಎಂಡ್ ಫಿನಿಶ್ ಆದಾಗ ಏನು ಲಾಸ್ಟಿಗೆ ಪುರೋಹಿತರು ಕೂಡ ಬೇಕಾಗ್ತದೆ ನಾವು ಮಾಡಲಿಕ್ಕೆ, ಅವರು ಕೂಡ ಇದ್ದಾರೆ. ಹೌದೌದು, ಖಂಡಿತ ಇದ್ದಾರೆ. ಅನ್ನೋದು ಕ್ಯಾಟ್ರಿಂಗ್ನವರು ಇದ್ದಾರೆ, ಪ್ರಿಂಟಿಂಗ್ನವರು ಇದ್ದಾರೆ, ಫೋಟೋಗ್ರಾಫರ್ಸ್, ವಿಡಿಯೋ, ಅಂದರೆ ಆ ರೀತಿಯ ಎಲ್ಲ ಒಂದು ನಮಗೆ ಬೇಕಾದಂಥ ಇವರು ಆ ಮೆಂಬರ್ಸ್ ನಮ್ಮ BNI ಇದ್ದಾರೆ. ಅದು ಕೂಡ ಒಂದು ಟ್ರಸ್ಟೆಡ್ ಕ್ವಾಲಿಟಿ ಮೆಂಬರ್ಸ್ ಅಂತ ಹೇಳ್ಬೋದು. ಸೊ ಬಿಸ್ನೆಸ್ ಇಸ್ ಮೋರ್ ಅಬೌಟ್ ಕ್ವಾಲಿಟಿ ಅಂತ ಹೇಳ್ತೇವೆ. ಸೊ ಟ್ರಸ್ಟೆಡ್ ಬ್ರ್ಯಾಂಡ್ಸ್ ಗಳನ್ನ ನಿಮಗೆ ಮಂಗಳೂರಿನಲ್ಲಿ, ಅದು ಕೂಡ ಸೆಂಟರ್ ಆಫ್ ಮ್ಯಾಂಗ್ಳೂರು ಕನ್ವೆನ್ಷನ್ ಸೆಂಟರ್ ಅಲ್ಲಿ ನಿಮಗೆ ಅಕ್ಟೋಬರ್ 10, 11, 12ಕ್ಕೆ ನಿಮಗೆ ಸಿಗುವಂತ. ನಾನು ಮಂಗಳೂರಿನ ಜನತೆ ಅಥವಾ ಉಡುಪಿಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಒಂದು ಜನತೆಯಲ್ಲಿ ವಿನಂತಿ ಮಾಡೋದೇನೆಂದರೆ, ನೀವು ಅಲ್ಲಿ ಪರ್ಚೇಸ್ ಮಾಡ್ತೀರಾ ಬೇರೆ ಬೇರೆ, ಬಟ್ ನೀವು ಅಲ್ಲಿ ಬನ್ನಿ, ಒಂದು ವಿಸಿಟ್ ಮಾಡಿ, BNI ಮೆಂಬರ್ಸ್ ಒಂದು ಪ್ರಾಡಕ್ಟ್ ಹೇಗುಂಟು ಅವರೊಂದು ಇದನ್ನು ನೋಡಿ, ಒಂದು ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಎಲ್ಲರಲ್ಲಿ ನಾನು ವಿನಂತಿ. ಎಂಟರ್ಪ್ರೆನರ್ಸ್ ಆಫ್ ಮ್ಯಾಂಗ್ಳೂರ್ ಎಲ್ಲ ನಿಮಗೆ ಅಲ್ಲಿ ಸಿಗ್ತಾರೆ. ಮತ್ತು ಎಂಟ್ರಿ ಫ್ರೀ ಕೂಡ ಇದೆ. ಸ್ಪಾನ್ಸರ್ಸ್ ಎಲ್ಲ ಇವರು ನೋಡ್ಕೊಂಡಿದ್ದಾರೆ. ಸೊ ಎಲ್ಲ ಸ್ಪಾನ್ಸರ್ಸ್ ನಮ್ಮೊಂದಿಗೆ ಇದ್ದಾರೆ ಇವತ್ತು. ಸೊ ಎಂಟ್ರಿ ಫ್ರೀ. ಸೊ ಬನ್ನಿ, ಜಸ್ಟ್ ಬಂದು ನೋಡಿ ಎಂತ ಇದು, ಏನಿದು, ನಿಮಗೆ ಮನೆಗೆ ಬೇಕಾದ ವಸ್ತುಗಳಾಗಲಿ ಅಥವಾ ಮನೆ ಕಟ್ಟುವಂತಹ ಐಡಿಯಾ ಇರಲಿ ಅಥವಾ ಏನೇ ಇಲ್ಲದಿರಲಿ, ಸುಮ್ಮನೆ ಹೀಗೆ ಬಂದು ವಿಸಿಟ್ ಮಾಡಿ. ಲಾಸ್ಟ್ ಟೈಮ್ ತುಂಬಾ ಜನಸಾಗರ ಬಂದಿದೆ ಅಂತ ಕೇಳಿದ್ದೇನೆ ನಾನು 2024 ಅಲ್ಲಿ. ಈಗ ನನ್ನ ಪರ್ಸನಲ್ ನಾನು ಹೇಳಿದರೆ, ನಾನು ಪ್ರತಿ ವರ್ಷ ನನಗೆ ಬಿಸ್ನೆಸ್ ಬಂದಿದೆ,
ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೇನೆ. ನಾನು ಈ ಎಕ್ಸ್ಪೋಗೆ ಸ್ಟಾಲ್ ಹಾಕಿದಂದ್ರೆ ನನ್ನ ಒಂದು 20 ವರ್ಷದ ಮುಂಚಿನ ಒಂದು ಕಸ್ಟಮರ್ ಇದ್ರು, ನನ್ನ ಫ್ರೆಂಡ್, ಯಾವಾಗಲೂ ಮೆಸೇಜ್ ಮಾಡ್ತಾ ಇರ್ತಾರೆ ಹಾಗೆ. ಸೊ ಅವರು ನನ್ನ ಸ್ಟಾಲ್ಗೆ ಬಂದು ವಿಸಿಟ್ ಮಾಡಿದ್ರು. ಈ ನೀವು ಕೂಡ ಇದ್ದೀರಾ ಇದರಲ್ಲಿ, ಬಿನೆಯಲ್ಲಿ ಇದ್ದೀರಾ ನೀವು ಸ್ಟಾಲ್ ಆಗಿ? ತುಂಬ ಒಳ್ಳೆಯದು, ನಾನೊಂದು ಮನೆ ಕಟ್ತಿದ್ದೇನೆ, ನಿಮ್ಮ ಕಾರ್ಡ್ ಕೊಡಿ, ನಾನು ನಿಮಗೆ ಕಾಲ್ ಮಾಡ್ತೇನೆ ಹೇಳ್ತೀನಿ. ನಾನು ಮಾಮೂಲಿ ತುಂಬ ಕಸ್ಟಮರ್ ಬರ್ತಾರೆ, ಹಾಗೆ ಕಸ್ಟಮರ್ಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದೇನೆ. ಆ ಕಸ್ಟಮರ್ ಹೋದವರು 3 ತಿಂಗಳ ನಂತರ ನನಗೆ ಕಾಲ್ ಮಾಡಿದ್ರು, ನಾನು ಮನೆ ಕಟ್ತಿದ್ದೇನೆ, ನನ್ನ ಮನೆಗೆ ಬಂದು ನೋಡಿ, ಸೋಲಾರ್ ವಾಟರ್ ಹೀಟರ್ ಹಾಕಿ, ರೂಫ್ ಟಾಪ್ ಹಾಕಿ, ಹೀಟ್ ಪಂಪ್ ಹಾಕಿ ಅಂತ ಹೇಳಿ ನಾನು ಹೋಗಿ ಕೊಟೇಶನ್ ಕೊಟ್ಟೆ. ಇಮಿಡಿಯೇಟ್ ಅವರು ಓಕೆ ಮಾಡಿದ್ರು, ಅಡ್ವಾನ್ಸ್ ಕೊಟ್ಟರು. ಅವ್ರದ್ದು ನನಗೆ 15 lakhs ಬಿಸ್ನೆಸ್ ಬಂದಿದೆ. ಗ್ರೇಟ್. ನಾನು ಎನಿಸ್ಲಿಲ್ಲ. ಅವರು ಆ ಸ್ಟಾಲಿಗೆ ಬಂದದ್ರಿಂದ ನನಗೆ ಅವ್ರಿಗೆ ನನಗೆ ಪರಿಚಯ ಆಯ್ತು, ಅಲ್ಲ ಅಲ್ಲಿ ಮೀಟ್ ಮಾಡಲಿಕ್ಕೆ ಆಯ್ತು. ಮತ್ತು ಅವರು ನನ್ನ ನೋಡಿದ್ರಲ್ಲಿ ಅವರಿಗೆ ಬಿಸ್ನೆಸ್ ನನಗೆ ಸಿಕ್ಕಿತ್ತು. ನಾನು ಒಂದು ವೇಳೆ ಆ BNI ಸ್ಟಾಲ್ ಹಾಕದಿದ್ರೆ ಅದು ಆ ಬಿಸ್ನೆಸ್ ನನಗೆ ಸಿಕ್ತಿದ್ದಿಲ್ಲ. ಅಂದರೆ ನನ್ನಾಗಿ ತುಂಬ ಮಂದಿ ಪರಿಚಯ ಆಯ್ತು. ಬಟ್ ಅಲ್ಲಿ ನನಗೆ ಒಂದು ಅವಕಾಶ ಆಯ್ತು ಅವರನ್ನು ಮೀಟ್ ಮಾಡಿ ನನ್ನ ಪ್ರಾಡಕ್ಟ್ ಎಕ್ಸ್ಪ್ಲೈನ್ ಮಾಡಿ ಹೇಳಲಿಕ್ಕೆ. ಅದೊಂದು ನನಗೆ ನೋಡೋದು ಒಳ್ಳೆ. ಸುಮಾರು 120 ಸ್ಟಾಲ್ಸ್ಗಳಿವೆ. ಹಾಗೂ ವಿನಾಯಕ್ ಸರ್, ನಾನು ಕೇಳಿದ್ದೇನೆ ಅಲ್ಲಿ ಬಂದವರಿಗೆ ಸಾಕಾದ್ರೆ ಅಲ್ಲಿ ಫುಡ್ ಕೋರ್ಟ್ ಕೂಡ ಇದೆ ಅಂತ ಅಲ್ವಾ? ಹೌದು, ಅಲ್ಲಿ ನೋಡಿ ಯಾವುದೇ ಒಂದು ಸಮಾರಂಭ ಆಗಲಿ ಅಥವಾ ಇಂಥ ಒಂದು ಪ್ರೋಗ್ರಾಮ್ ಇರಲಿ, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಅಬೌಟ್ ದ ಫುಡ್. ಸೊ ಕಿಡ್ಸ್ ಆಲ್ಸೋ ವಿಲ್ ಲವ್ ಇಟ್. ಈವನ್ ಪೀಪಲ್ ಯಾರಿಗೆ ಟಯರ್ಡ್ ಆಗಿರುತ್ತೆ ಫುಲ್ ನಡ್ಕೊಂಡಾಗ 120 ಸ್ಟಾಲ್ಸ್ ಅಂತ ಹೇಳಿದ್ರೆ ಸಣ್ಣ ವಿಷಯ ಅಲ್ಲ. ಸೊ ದೇ ವಿಲ್ ಆಲ್ಸೋ ಹ್ಯಾವ್ ಅ ನೈಸ್ experience in the food court also. And the most important thing is that the team has put up a lot of efforts, especially the chairman, vice chairman and our executive director. They put day and nights of effort to get this particular program a great success. I think we should all thank them because they have put that fantastic effort. So it will be more better than 2024. Yes, obviously. Every year we raise the bar to the next level. You have anything to say, madam? Yes, ma'am. The timings from 9 to 9. If you look into the timings, any time you can, people going to the offices, schools, it is convenient. Anytime you can visit our stalls. It's not, you can't say that I don't have the time to go. You have from 9 to 9, it's a 12-hour thing. You can go, visit, see. So you just told all the categories are there. So it's always beneficial for the public. So October 10, 11, 12. ಈಗಲೇ ಬುಕ್ ಮಾಡಿ. Book your dates. I think it's Sunday also, right? Friday, Saturday, Sunday. ಸೊ ಇದು ನಿಮಗೆ ಯಾವಾಗ ಟೈಮ್ ಸಿಗ್ತದೆ ಒಂದು ವಿಸಿಟ್ ಕೊಡಿ. ಮಂಗಳೂರು ಜನತೆಗೆ ಇದೊಂದು ದೊಡ್ಡ ಅವಕಾಶ. ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ, ಎಲ್ಲ ಟ್ರಸ್ಟೆಡ್ ಬ್ರ್ಯಾಂಡ್ಸ್ ಇರುತ್ತೆ. ಸೊ ಬಂದು ನೋಡಿ, ವಿಸಿಟ್ ಮಾಡಿ, ಆನಂದಿಸಿ. ಥ್ಯಾಂಕ್ ಯು ಎಂಟರ್ಪ್ರೆನರ್ಸ್ ಫಾರ್ talking in this business talk. It was wonderful meeting you, sir. Thank you so much. ಥ್ಯಾಂಕ್ ಯು ಮೇಡಮ್. ನಾನು ಈ ಒಂದು ಸಂದರ್ಭದಲ್ಲಿ ಸರ್ ಹೇಳಿದಾಗೆ ಈ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋದ ಹಿಂದೆ ನಮಗೆ ಗೊತ್ತಾಗೋದಿಲ್ಲ. ನಮಗೆ ಏನೊಂದು ಎಕ್ಸಿಬಿಷನ್ ಸ್ಟಾಲ್ ಬುಕ್ ಆಗಿದೆ, ಅಲ್ಲಿ ಹಾಲ್ ಬುಕ್ ಆಗಿದೆ, ನಾವು ಬಟ್ ಇದರ ಹಿಂದೆ ತುಂಬಾ ಜನ ಕೆಲಸ ಮಾಡಿದ್ದಾರೆ. ತಿಂಗಳ ಹಿಂದೆ ಅದರ ಕೋಆರ್ಡಿನೇಟರ್ ಇರ್ಬೋದು, ಅದರ ಚೇರ್ಮ್ಯಾನ್ ಇರ್ಬೋದು, ಕೋ ಚೇರ್ಮ್ಯಾನ್, ಸೊ ಇವರೆಲ್ಲ ತುಂಬಾ ವರ್ಕ್ ಮಾಡ್ತಾರೆ ಅದ್ರ ಹಿಂದೆ. ಸೊ ಅವರೆಲ್ಲ ಹಿಂದೆ ಮಾಡಿದ ವರ್ಕ್ ಇಂದ ನಮ್ಗೆ ಅಲ್ಲಿ ಒಂದು ಅಷ್ಟು ಜನ ಬರ್ತಾರೆ, ರಿಸಲ್ಟ್ ಬರ್ತದೆ. ಹಿಂದೆ ವರ್ಕ್ ಮಾಡೋರು ಕೂಡ BNI ಟೀಮ್ ಅಲ್ಲಿ ಇದ್ದವರೇ ಮಾತ್ರ. ನಾನು ಅವರಿಗೆ ಮುಖ್ಯವಾಗಿ ಈ ಒಂದು ಸಂದರ್ಭ, ಅವರು ಕೂಡ ಬೇರೆ ಎಂಟರ್ಪ್ರೆನರ್ಸ್ ಆಗಿರ್ತಾರೆ, ಅವರ ಕೆಲಸದ ಒತ್ತಡದಲ್ಲಿ ಮಧ್ಯದಲ್ಲಿ ಇದನ್ನು ಕೂಡ ಮಾಡ್ತಾ ಇದ್ದಾರೆ. ಗಿವರ್ಸ್ ಗೇನ್ ಅಂತ ಹೇಳ್ತಾರೆ ನಮ್ಮ. ಸೊ ಒಬ್ಬರಿಂದ ಒಬ್ಬರಿಗೆ ಅಂದ್ರೆ ಅವ್ರಿಗೆ ₹1 ಅದರಲ್ಲಿ ಲಾಭ ಇಲ್ಲ ಆಕ್ಚುಲಿ ಹೇಳೋದಾದ್ರೆ, ಆದ್ರೆ ಅಷ್ಟು ಕೆಲಸ ಮಾಡ್ತಾರೆ. ನಮ್ಮ ಸಮಸ್ತ ಎಂಟರ್ಪ್ರೆನರ್ಸ್ ಆಫ್ ಮ್ಯಾಂಗ್ಳೂರ್ ಯಾರು BNI ಅಲ್ಲಿ ಇದ್ದಾರೆ ಅವರಿಗೆ ಲಾಭ ಆಗಬೇಕು, ನನ್ನಿಂದ ಇನ್ನೊಬ್ಬರಿಗೆ ಒಳ್ಳೇದಾಗಬೇಕು, ಅದು ಹೆಲ್ಪ್ ಆಗಬೇಕು ದೃಷ್ಟಿಯಲ್ಲಿ ಮಾಡ್ತಾರೆ. ಅದೊಂದು ಈ BNI ಎಲ್ಲ ಮೆಂಬರ್ಸ್ ಹಾಗೇನೆ ಸಾಧಾರಣ BNI ಸೇರಿದವರಿಗೆ ಅದೊಂದು ಇದಿರ್ತದೆ. ಆದರೆ ಇದರಲ್ಲಿ ಒಂದು ತುಂಬ ಕೆಲಸ ಮಾಡ್ತಾರೆ ಅವರು, ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬೆಳಿಗ್ಗೆಯಿಂದ ರಾತ್ರಿ 10 ಗಂಟೆ 12 ಗಂಟೆ ತನಕ ಮೀಟಿಂಗ್ ಅದು ಇದೆಲ್ಲ ಸೊ ಮಾತಾಡ್ತಾರೆ. ಸೊ ಅವರಿಗೆ ನಾನು ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತೇನೆ. Thank you for listening our business talk of V4 News. Let's meet with some more guests next time. Thank you.